ರಾಜ್ಯ ಬಜೆಟ್ನಲ್ಲಿ ಬಿಸಿಯೂಟ ಕಾರ್ಮಿಕರಿಗೆ ಇಂದಿನ ಬೆಲೆ ಏರಿಕೆಗೆ ತಕ್ಕಂತೆ ಗೌರವಧನ ಹೆಚ್ಚಳ ಮಾಡಿ ಎಐಯುಟಿಯುಸಿ ಆಗ್ರಹ. ರಾಜ್ಯ ಸರ್ಕಾರದ ಮುಂದಿನ ಬಜೆಟ್ನಲ್ಲಿ ಇಂದಿನ ಬೆಲೆ ಏರಿಕೆಗೆ ತಕ್ಕಂತೆ ಗೌರವಧನ ಏರಿಕೆ ಮಾಡಲು ಆಗ್ರಹಿಸಿ ಎಐಯುಟಿಯುಸಿ ಕೇಂದ್ರ ಕಾರ್ಮಿಕ ಸಂಘಟನೆಗೆ ಸಂಯೋಜಿತ ಕರ್ನಾಟಕ ರಾಜ್ಯ ಸಂಯುಕ್ತ ಅಕ್ಷರ ದಾಸೋಹ ಕಾರ್ಮಿಕರ ಸಂಘದಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ನಂತರ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಸಂಘದ ಜಿಲ್ಲಾಧ್ಯಕ್ಷೆ ಭುವನ ಬಳ್ಳಾರಿ, ಬಿಸಿಯೂಟ ಯೋಜನೆಯ ಬೆನ್ನೆಲುಬಾಗಿರುವ ಲಕ್ಷಾಂತರ ಬಿಸಿಯೂಟ ಕಾರ್ಮಿಕರು ಅತ್ಯಂತ ಕನಿಷ್ಠ ಗೌರವಧನದಲ್ಲಿ ಸಂಕಷ್ಟದಿಂದ ಬದುಕು ನಡೆಸುತ್ತಿದ್ದಾರೆ. ಇಂದಿನ ತೀವ್ರ ಬೆಲೆ ಏರಿಕೆ ಕಾಲದಲ್ಲಿ ಅವರ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತಿಲ್ಲ. ಬಿಸಿಯೂಟ ಕಾರ್ಮಿಕರ ಪ್ರಸ್ತುತ ಮಾಸಿಕ ಕೇವಲ 4,600 ರೂಪಾಯಿ ಗೌರವಧನ ಇದ್ದು ಪಟ್ಟಣದಲ್ಲಿ 1 ತಿಂಗಳ ಮನೆ ಬಾಡಿಗೆನೂ ಕಟ್ಟಲಾಗುವುದಿಲ್ಲ. ಈ ಪರಿಸ್ಥಿತಿಯು ಅವರನ್ನು ಮತ್ತು ಅವರ ಕುಟುಂಬಗಳನ್ನು ಬೀದಿಗೆ ತಳ್ಳಿದೆ. ಇದು ಅತ್ಯಂತ ಕಾರ್ಮಿಕ ವಿರೋಧಿಯಾಗಿದ್ದು ಕೇಂದ್ರ ಸರ್ಕಾರವು ಮುಂಬರುವ ಫೆಬ್ರವರಿಯ ಬಜೆಟ್ನಲ್ಲಿ ಇಂದಿನ ದಿನಮಾನಕ್ಕೆ ತಕ್ಕಂತೆ ಮಾಸಿಕ ಕನಿಷ್ಠ 6,000 ರೂಪಾಯಿಗೆ ಏರಿಕೆ ಮಾಡಬೇಕು. ಬಿಸಿಯೂಟ ಕಾರ್ಮಿಕರಿಗೆ ನಿವೃತ್ತಿ ವೇತನ, ಇಎಸ್ಐ ಮತ್ತು ಭವಿಷ್ಯ ನಿಧಿ ಸೌಲಭ್ಯ ಕಲ್ಪಿಸಬೇಕು. ಸುದೀರ್ಘ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದುವ ಕಾರ್ಮಿಕರಿಗೆ ಕನಿಷ್ಠ 5 ಲಕ್ಷ ರೂಪಾಯಿಗಳ ಇಡಿಗಂಟು ಮೊತ್ತ ನೀಡಬೇಕು. ಈ ಯೋಜನೆಯನ್ನು ಖಾಸಗಿ ಸಂಸ್ಥೆಗಳಿಗೆ ಅಥವಾ ಎನ್ಜಿಒಗಳಿಗೆ ವಹಿಸಬಾರದು, ಸರ್ಕಾರವೇ ನೇರವಾಗಿ ನಡೆಸುವಂತೆ ಈ ಸಂದರ್ಭದಲ್ಲಿ ಆಗ್ರಹಿಸಲಾಯಿತು. ಕರ್ನಾಟಕ ರಾಜ್ಯ ಸಂಯುಕ್ತ ಅಕ್ಷರ ದಾಸೋಹ ಕಾರ್ಮಿಕ ಸಂಘಟನೆಯಿಂದ ಎಐಯುಟಿಯುಸಿ ಸಂಯೋಜಿತ ಇವತ್ತೇನು ಸರ್ಕಾರ ಮಾರ್ಚ್ 6ನೇ ತಾರೀಕಿಂದ ಬಡ್ಜೆಟ್ ಇದೆ. ನಮ್ಮ ಬಿಸಿಯೂಟ ಕಾರ್ಯಕರ್ತರಿಗೂ ಕೂಡ ಬಡ್ಜೆಟಲ್ಲಿ ಕನಿಷ್ಠ ವೇತನ ಜಾರಿ ಮಾಡಬೇಕು, ಜೊತೆಗೇ ಬಿಸಿಯೂಟ ಕಾರ್ಮಿಕರನ್ನ ಕಾಯಂ ಮಾಡಬೇಕು, ಜೊತೆಗೆ PF ESI ಜಾರಿ ಮಾಡಬೇಕು, ಸಮವಸ್ಯ ಈ ಥರದ್ದು ಯಾವುದೇ ರೀತಿಯ ಗುರುತಿಗೆ ಎಲ್ಲರೂ ಕೊಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾವು ಹೋರಾಟನ ಹಮ್ಮಿಕೊಂಡಿದ್ವಿ. ಡಿ.ಸಿ ಆಫೀಸ್ ಮುಂದೆ ಭುವನ ಬಳ್ಳಾರಿ ಜಿಲ್ಲಾಧ್ಯಕ್ಷ. ಈ ಪ್ರತಿಭಟನೆ ನೇತೃತ್ವವನ್ನು ಜಿಲ್ಲಾ ಮುಖಂಡರಾದ ಸುನಂದ ಹೊಂಗಲ್, ರೇಣುಕಾ ಕರಿಗಾರ್, ಲಲಿತಾ ಹೊಸ್ಮನಿ, ನಾಗಮ್ಮ ಮಾಶೆಟ್ಟಿ, ಮಂಜುಳಾ ಕಲ್ಲೇದ್, ಜಯಮ್ಮ ಹುಬ್ಬಳ್ಳಿ, ಯಲ್ಲಮ್ಮ ಭಜಂತ್ರಿ, ಹೊನ್ನಮ್ಮ ಕಿನ್ನೂರ್, ಸವಿತಾ ಬೇವಿನಕಟ್ಟಿ, ದುರ್ಗಮ್ಮ ಕರಿಗಾರ್, ರೇಣುಕಾ ಲಮಾಣಿ, ರೇಖಾ ಹಾಗೂ ಇನ್ನಿತರ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ದೊಡ್ಡ ಸಂಖ್ಯೆಯಲ್ಲಿ ಬಿಸಿಯೂಟ ಕಾರ್ಮಿಕರು ಪಾಲ್ಗೊಂಡಿದ್ದರು.